ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕು ಶೇರು ಮಾಡಿ. ಸಂಚಿಕೆಯ ಶುರುವಿನಲ್ಲಿ ಭದ್ರ ಹಾಗೆ ವಿದ್ಯಾ ಮಲಗಿರ್ತಾರೆ. ಭದ್ರನಿಗೆ ಇದ್ದಕ್ಕಿದ್ದಂಗೆ ಎಚ್ಚರ ಆಗುತ್ತೆ. ವಿದ್ಯಾನೇ ನೋಡ್ತಾ ಪಾಪ ಅವಳು ಬೆಳಗ್ಗೆ ಬೇಗನೆ ಎದ್ದು ತನ್ನ ಕೆಲಸ ಎಲ್ಲ ಮಾಡಿಕೊಂಡು ಹೋಗ್ಬೇಕಲ್ವಾ, ಅವಳಿಗೆ ಎಷ್ಟೊಂದು ಕಷ್ಟ ಅಲ್ವಾ. ಹಾಗಾಗಿ ನಾನೇ ಎದ್ದು ಸ್ವಲ್ಪ ಹೆಲ್ಪ್ ಮಾಡೋಣ, ಹಾಗೆ ಹೆಲ್ಪ್ ಮಾಡಿದರೆ ನಾನು ಮಾಡಿದ ಪಾಪಕ್ಕೆ ಒಂದು ಪ್ರಾಯಶ್ಚಿತ್ತ ಅಂತ ಅಂದ್ಬಿಟ್ಟು ಹೋಗಿ ಸ್ಟವ್ನ ಆನ್ ಮಾಡಿಬಿಟ್ಟು ಬಿಸಿನೀರನ್ನ ಕಾಯ್ಸೋಕ್ಕೆ ಇಡ್ತಾರೆ ಭದ್ರ. ವಿದ್ಯೆ ಹಾಕೊಳ್ಳೋ ಬಟ್ಟೆ ಎಲ್ಲ ಐರನ್ ಮಾಡಿಬಿಟ್ಟು ಟೇಬಲ್ ಮೇಲೆ ಇಟ್ಟು ಏನು ಗೊತ್ತಿಲ್ಲದ ಹಾಗೆ ಮತ್ತೆ ಹೋಗಿ ಮಲ್ಕೊತಾರೆ ಭದ್ರ ಅವರು. ವಿದ್ಯೆಗೆ ಎಚ್ಚರ ಆಗುತ್ತೆ. ವಿದ್ಯೆ ಎದ್ಬಿಟ್ಟು ಕೈ ನೋಡ್ಕೊತ ಇರಬೇಕಾದ್ರೆ ಭದ್ರ ಅವ್ರಿಗೂ ಎಚ್ಚರ ಆಗುತ್ತೆ. ನೋಡಿದ್ರು ನೋಡ್ಲಿಲ್ಲ ಥರ ಹಾಗೆ ಮಲ್ಕೊಂಡ್ಬಿಡ್ತಾರೆ. ವಿದ್ಯೆ ಹೊತ್ತನ್ನ ನೋಡ್ಬಿಟ್ಟು ಆಗ ಮೊಬೈಲ್ ತೊಗೊಂಡು ಟೈಮ್ ನೋಡಿ, ಅಯ್ಯೋಯ್ಯೋ ಇದೇನಪ್ಪ ಟೈಮ್ ಆಗೋಗ್ಬಿಟ್ಟೈತೆ, ಎಚ್ಚರನೇ ಆಗಿಲ್ಲ, ರಾತ್ರಿ ಲೇಟಾಗಿ ಮಲ್ಗೋಗಿರೋಕ್ಕೆ ಇಷ್ಟು ಲೇಟಾಗಿ ಎದ್ದಿದ್ದೀನಿ ಅನ್ಕೊತಾರೆ ವಿದ್ಯಾ. ಅಲಾರಾಮ್ ಹೊಡೆದ್ರು ನನಗೆ ಗೊತ್ತಾಗಿಲ್ವಲ್ಲಪ್ಪ ಅಂತ ಅಂದ್ಬಿಟ್ಟು ಎದ್ದು ಅಯ್ಯಯ್ಯೋ ಬಿಸಿನೀರು ಕಾಯಿಸ್ಕೊಂಡ್ರೆ ತುಂಬ ಲೇಟ್ ಆಗಿಬಿಡುತ್ತೆ, ಇವತ್ತು ತಣ್ಣೀರೇ ಗತಿ ಅಂತ ಅನ್ಕೊತಾರೆ ವಿದ್ಯಾ. ಹಾಗೆ ಹೋಗ್ತಾ ಟೇಬಲ್ ಮ್ಯಾಗಿರೋ ಬಟ್ಟೆನ ನೋಡ್ತಾರೆ, ಐರನ್ ಆಗಿರುತ್ತೆ. ಹಾಗೆ ಬಟ್ಟೆನ ಎತ್ಕೊಂಡು ಶಾಕಲ್ಲಿ ನೋಡ್ತಾ ಇರ್ತಾರೆ. ಆಮೇಲೆ ಎದ್ಬಿಟ್ಟು ಅಯ್ಯಯ್ಯೋ ಟೈಮ್ ಬೇರೆ ಆಗೋಯ್ತು ಅಂತ ಸ್ನಾನದ ಕೋಣೆಗೆ ಹೋಗ್ತಾರೆ ವಿದ್ಯಾ. ಆಗ ಭದ್ರವ್ರು ನೋಡ್ಬಿಟ್ಟು ಖುಷಿ ಪಡ್ತಾರೆ. ಸ್ನಾನದ ಕೋಣೆಗೆ ಬರ್ತಿದ್ದಾಗೆ ನೀರಲ್ಲಿ ಕೈ ಇಟ್ಟು ನೋಡ್ಬಿಟ್ಟು ಅಯ್ಯಯ್ಯೋ ಬಿಸಿನೀರು, ಈ ಟವಲು, ಸೀರೆ ಇದೆಲ್ಲ ಯಾರು ರೆಡಿ ಮಾಡಿರ್ಬೋದು ಅಂತ ಯೋಚನೆ ಮಾಡ್ಕೊತಾರೆ ವಿದ್ಯಾ. ಇನ್ಯಾರು ಮಾಡಿರ್ತಾರೆ, ನಾನು ಲೇಟಾಗಿ ಎದ್ದೇಳ್ತೀನಿ, ನನಗೆ ಹೊರೆ ಆಗಬಾರ್ದು ಅಂತ ಚಂಪಾ ಮತ್ತು ಸರ್ವ್ ಮಾಡಿರ್ತಾರೆ ಅಂತ ಹೇಳಿ ವಿದ್ಯಾ ಸ್ನಾನ ಮಾಡ್ಕೋತಾರೆ. ಈ ಕಡೆ ನೋಡಿದರೆ ಭದ್ರ ಅವರು ತಿಂಡಿನ ರೆಡಿ ಮಾಡಿಬಿಟ್ಟು ಟಿಫನ್ ಬಾಕ್ಸ್ನ ರೆಡಿ ಮಾಡಿ ಹಾಗೆ ವಾಟರ್ ಬಾಟಲ್ನ ರೆಡಿ ಮಾಡಿ ತಂದು ಟೇಬಲ್ ಮೇಲೆ ಇಡ್ತಾರೆ. ವಿದ್ಯಾ ನೋಡ್ತಿದ್ದ ಹಾಗೆ ಸ್ನಾನ ಮಾಡಿ ಬಂದು ಆ ಟೇಬಲ್ ಮೇಲೆ ನೋಡಿ ಎಲ್ಲ ಶಾಕ್ ಆಗಿಬಿಡ್ತಾರೆ. ಇದೇನಪ್ಪ ಇದು, ಟಿಫನು ವಾಟರ್ ಬಾಟಲ್ ಎಲ್ಲ ರೆಡಿ ಆಗಿಬಿಟ್ಟಿದೆ ಅಂತ ಆಶ್ಚರ್ಯ ಪಡ್ತಾರೆ. ಬಾಕ್ಸ್ನ ಕೈಯಲ್ಲಿ ಹಿಡ್ಕೊಂಡು ಓಪನ್ ಮಾಡಿ ನೋಡಿ, ಇದೇನಪ್ಪ ಇದು, ಟಿಫನ್ ಬಾಕ್ಸ್ ಬೇರೆ ರೆಡಿ ಮಾಡಿದ್ದಾರೆ. ಏನು ಇವರಿಬ್ಬರು ಸೇರ್ಕೊಂಡು ಕಣ್ಣ ಮುಚ್ಚಾಲೆ ಆಟ ಏನಾದರೂ ಆಡ್ತಾ ಇದ್ದಾರೆ ನನ್ನ ಜೊತೆ, ಹೋಗ್ಲಿ ಬಿಡು ನನಗೂ ಬೇರೆ ಲೇಟಾಗಿದೆ, ಹೆಂಗೋ ಸಹಾಯ ಆಯ್ತಲ್ಲ ಅಂತ ಹೇಳಿ ಬ್ಯಾಗ್ನ ತೊಗೊಂಡು ರೆಡಿಯಾಗಿ ಹೊರಗಡೆ ಹೋಗ್ತಾರೆ ವಿದ್ಯಾ. ಅಷ್ಟರಲ್ಲಿ ಭದ್ರ ಅವರು ವಿದ್ಯಾನ ಬಿಡಬೇಕಂತ ಗಾಡಿ ತೊಗೊಂಡು ಕಾಯ್ಕೊಂಡು ನಿಂತಿರ್ತಾರೆ. ವಿದ್ಯೆ ಅವಸರವಾಗಿ ಹೋಗ್ತಾ ಇರಬೇಕಾದ್ರೆ ಒಂದು ನಿಮಿಷ ಅಂತ ಭದ್ರ ಹೇಳ್ತಾರೆ. ಅದೇನಂತ ಬಿರ್ನಿ ಹೇಳಿ, ನನಗೆ ಶಾನೆ ಲೇಟ್ ಆಗಿದೆ ಅಂತ ವಿದ್ಯೆ ಹೇಳ್ತಾರೆ. ಅಯ್ಯೋ ನಿನ್ನೆ ತಡ ಆಗ್ಬಿಟ್ಟೈತಲ್ಲ, ನಾನೇ ಬಿಟ್ಟು ಬರ್ತೀನಿ ಅಂತ ಭದ್ರ ಹೇಳ್ತಿರ್ತಾರೆ. ಅಯ್ಯೋ ಬಿಡಿ ನನಗೇನಾದ್ರೂ ಅವಶ್ಯಕತೆ ಇಲ್ಲ ಅಂತ ವಿದ್ಯೆ ಹೇಳಿದಾಗ ಭದ್ರ ಹೇಳ್ತಾರೆ, ನೋಡು ಸುಮ್ಕೆ ಲೇಟಾಗಿ ಹೋಗ್ಬಿಟ್ಟು ಅವ್ರ ಹತ್ರ ಒಂದು ಮಾತು ಕೇಳಿದ್ಯಾ, ಸುಮ್ಕೆ ಗಾಡಿ ಎತ್ತು ಅಂತ ಭದ್ರ ಅವರು ಆವಾಜ್ ಹಾಕ್ತಾರೆ. ಪರವಾಗಿಲ್ಲ ಬಿಡಿ, ಈ ಥರ ಆಯಿತು ಅಂತ ಹೇಳಿದರೆ ಅವರು ಅರ್ಥ ಮಾಡ್ಕೊತಾರೆ. ದಿನ ಹೋಗೋ ಹಾಗೆ ಆಟೋದಲ್ಲೇ ಹೋಗ್ತೀನಿ ಅಂತ ವಿದ್ಯೆ ಹೇಳ್ತಾರೆ. ಸುಮ್ಕೆ ನನ್ನ ಭಾರ ಯಾಕೆ ನೀವು ಹೊರ್ತೀರಾ, ಸುಮ್ಮನೆ ಯಾಕೆ ತೊಂದರೆ ತೊಗೊತೀರಾ ಅಂತ ವಿದ್ಯೆ ಕೇಳ್ತಾರೆ. ಅಯ್ಯೋ ಹೊತ್ಕೊಂಡು ಹೋಗೋದು ನಾನಲ್ಲ, ಬೈಕ್ ಹೊತ್ಕೊಂಡು ಹೋಗೋದು, ಸುಮ್ಕೆ ಬೈಕ್ ಹತ್ತು ಅಂತ ಭದ್ರ ಹೇಳ್ತಾರೆ ವಿದ್ಯನಿಗೆ. ಅಯ್ಯೋ ಅದು ನಿಮ್ಮ ಗಾಡಿ ಅಲ್ವೇ, ಆಮ್ಯಾಕೆ ನೀವ್ಯಾಕೆ ತೊಂದರೆ ತೊಗೋಬೇಕು ಅಂತ ವಿದ್ಯೆ ಹೇಳ್ತಾರೆ. ಬೇಡ ಬಿಡಿ ನನ್ನ ಮಗನ ನಾನೇ ನೋಡ್ಕೊತೀನಿ ಅಂತ ವಿದ್ಯೆ ಹೋಗ್ತಾ ಇರಬೇಕಾದ್ರೆ ಭದ್ರ ನಿಂತ್ಕೊ ಅಂತ ಹೇಳಿ ಅವ್ರನ್ನ ತಡೀತಾರೆ. ನೋಡು ನೀನು ಆಟೋಗೆ ಬಾಡಿಗೆ ಕೊಟ್ಟು ಹೋಗ್ತೀಯಲ್ಲ, ಅದೇ ಬಾಡಿಗೆ ನನಗೆ ಕೊಡು, ಈಗ ಗಾಡಿ ಎತ್ತು ಅಂತ ಭದ್ರ ಅವ್ರು ಹೇಳ್ತಾರೆ. ಅಯ್ಯೋ ಇದೇನು ಬಾಡಿಗೆ ಗಾಡಿ ಅಲ್ವಲ್ಲ, ನಿಮ್ಮ ಸ್ವಂತ ಗಾಡಿ, ನನಗೆ ಬಾಡಿಗೆ ಆಟೋನೇ ಸಿಗುತ್ತೆ, ಅದರಲ್ಲೇ ಹೋಗ್ತೀನಿ ಬಿಡಿ ಅಂತ ವಿದ್ಯೆ ಹೇಳ್ತಾರೆ. ಎಷ್ಟೇ ಆದರೂ ನಾನು ನೀನು ರೂಮ್ಮೇಟ್ಸ್ ಅಲ್ವಾ, ಮನೇಲಿರೋ ವಸ್ತುಗಳಿಗೆಲ್ಲ ಬಾಡಿಗೆ ಕೊಟ್ಬಿಟ್ಟು ಬಳಸ್ಕೊತಾ ಇದೆಯಲ್ಲ, ಹಾಗೆ ಇದಕ್ಕೆ ದುಡ್ಡು ಕೊಡುವಂತೆ, ಬಾ ಗಾಡಿ ಹತ್ತು ಅಂತ ಹೇಳ್ತಾರೆ ಭದ್ರ. ಅಲ್ಲ ಅದು ಅಂತ ವಿದ್ಯೆ ಹೇಳಿದಾಗ, ನಿನಗೆ ಅಲ್ವಾ ಆಟೋದಿಂದ ಹೇಳ್ತಾ ಇರೋದು, ಮನುಷ್ಯನಿಗೆ ಒಂದ್ಸಲ ಹೇಳಿದ್ರೆ ಅರ್ಥ ಮಾಡ್ಕೋಕು, ಗಾಡಿ ಹತ್ತು ಅಂತ ಹೇಳ್ತಾರೆ ಭದ್ರ. ವಿದ್ಯೆ ಮನ್ಸೊಳಗೆ ಅನ್ಕೊಂತಾರೆ, ಇದೇನಿದು ಇವತ್ತು ಇಷ್ಟು ವಿಚಿತ್ರವಾಗಿ ಆಡ್ತಾ ಇದಾರ, ಹೋಗ್ಲಿ ಬಿಡಿ ಹೋಗ್ಬಿಟ್ಟು ಬರೋಣ ಇವ್ರ ಜೊತೆ ಅಂತ ವಿದ್ಯೆ ಮಾತಾಡ್ಕೋತಾರೆ ಮನಸ್ಸಲ್ಲಿ. ವಿದ್ಯೆ ಗಾಡಿ ಹತ್ತುವಾಗ ಕಾಲು ಸ್ಲಿಪ್ ಆಗಿಬಿಡುತ್ತೆ. ಆಗ ಅಮ್ಮ ಅಂತ ಅಂದಾಗ ಹುಷಾರಾಗಿ ನೋಡಿ ಹತ್ಕೊಳಕ್ಕಾಗಲ್ವೇ, ಗಟ್ಟಿಯಾಗಿ ಹಿಡ್ಕೊಂಡು ಹತ್ತು ನನ್ನ ಅಂತ ಭದ್ರ ಹೇಳ್ತಾರೆ. ವಿದ್ಯೆ ಹತ್ತಿ ಕುಂತದ್ದನ್ನು ನೋಡಿ ಭದ್ರನಿಗೆ ತುಂಬ ಖುಷಿಯಾಗ್ಬಿಡುತ್ತೆ. ಹಾಗೆ ಹೋಗ್ತಾರೆ. ಹೋಗ್ತಾ ದಾರಿಲಿ ನಿಲ್ಸಿ ಅಂತ ಹೇಳಿ ವಿದ್ಯೆ ಕೆಳಗಡೆ ಹಿಡ್ಕೊಂಡು ನಾನು ಇಲ್ಲಿಂದಾನೇ ಹೋಗ್ತೀನಿ ಅಂತ ವಿದ್ಯೆ ಹೇಳ್ತಾರೆ. ಅಲ್ಲ ಹೋಟ್ಲು ಅಲ್ಲ ಇದಲ್ಲ, ಅಲ್ಲಿ ಗಂಟ ಬಿದ್ದಿದ್ರೆ ಏನು ಗಾಡಿ ಸೌದೋಗುತ್ತಾ, ಇನ್ನು ನಾನು ಸೌದೋಗಿದ್ನಾ ಅಂತ ಭದ್ರ ವಿದ್ಯನಿಗೆ ಕೇಳ್ತಾರೆ. ನೀವು ಸೌದೋಗೋಕ್ಕಿಲ್ಲ, ನಿಮ್ಮ ಗಾಡಿನೂ ಸೌದೋಗೋಕ್ಕಿಲ್ಲ, ಆದರೆ ನಿಮ್ಮ ಬೆಲೆ ಕಡಿಮೆ ಆಗುತ್ತೆ ಅಂತ ವಿದ್ಯೆ ಹೇಳಿದಾಗ ಯಾಕೆ ಅಂತ ಭದ್ರ ಕೇಳ್ತಾರೆ. ಅಲ್ಲಿ ಕೆಲಸ ಮಾಡ್ತಿರೋ ಹುಡುಗಿನ ನೀನೇನಾದರೂ ಅಲ್ಲಿ ಡ್ರಾಪ್ ಮಾಡಿದರೆ ನಿಮ್ಮ ಹೆಸರು ಹಾಳಾಗಕ್ಕಿಲ್ವೇ ಅಂತ ಹೇಳ್ತಾರೆ ವಿದ್ಯಾ. ಗೌರವನೂ ಕಮ್ಮಿ ಆಗುತ್ತೆ, ಅಲ್ಲಿ ಗಂಟ ನಾನೇ ನಡ್ಕೊಂಡು ಹೋಗ್ತೀನಿ ಬಿಡಿ ಅಂತ ವಿದ್ಯೆ ಹೇಳ್ತಾರೆ ಭದ್ರನಿಗೆ. ಅದೆಲ್ಲ ಏನೂ ಗೊತ್ತಾಗಿಲ್ಲ, ನೀನು ಸುಮ್ಕೆ ಗಾಡಿ ಎತ್ತು ಅಂತ ಭದ್ರ ಹೇಳಿದಾಗ ವಿದ್ಯೆ ಹೇಳ್ತಾರೆ, ನಾನು ಮೊದಲೇ ಮಂತ್ರಿಗಳ ಸೊಸೆ ಅಂತ ಎಲ್ರಿಗೂ ಗೊತ್ತಾಗೈತೆ, ಅಲ್ಲೂ ಹೋಟ್ಲ ಹತ್ರ ನೀವೇನಾದರೂ ನನ್ನನ್ನು ಕರ್ಕೊಂಡೋದ್ರೆ ಇವ್ರು ಯಾಕೆ ನಿನ್ನನ್ನು ಕರ್ಕೊಂಬಂದ್ರು ಅಂತ ನಿಮ್ಮನ್ನು ಪ್ರಶ್ನೆ ಮಾಡ್ತಾರೆ ಅಂತ ಹೇಳ್ತಾರೆ ವಿದ್ಯಾ. ಆಮೇಲೆ ನಿಮಗೆ ಮುಜುಗರ ಆಗುತ್ತೆ, ಯಾವತ್ತಾದರೂ ನೀವು ಟೀ ಕುಡಿಯೋಕ್ಕಂತ ಬಂದಾಗ ನಿಮಗೆ ಮುಜುಗರ ಆಗೋದು ಬೇಡ, ಕ್ಷಮಿಸಿ ಬಾಡಿಗೆ ದುಡ್ಡನ್ನು ಕೊಡೋದು ಮರ್ತುಬಿಟ್ಟಿದ್ದೆ ಅಂತ ಹೇಳಿ ಭದ್ರನಿಗೆ ವಿದ್ಯೆ ದುಡ್ಡು ಕೊಡ್ತಾರೆ. ಚೇಂಜ್ ಕೊಡ್ತೀನಿ ಅಂತ ಭದ್ರ ಹೇಳಿದಾಗ ನೀವೇನು ಚೇಂಜ್ ಕೊಡೋದು ಬೇಡ, ಅದನ್ನೇ ನೀವೇ ಮಡಕೊಳ್ಳಿ ಅಂತ ವಿದ್ಯೆ ಹೇಳ್ತಾರೆ. ಯಾಕೋ ಕಾಣೆ ಅಂತ ಭದ್ರ ಹೇಳಿದಾಗ ಅದೇ ನನಗೆ ಬಿಸಿನೀರು ಕಾಯಿಸಿ ಆ ಸ್ನಾನಕ್ಕೆ ರೆಡಿ ಮಾಡಿಬಿಟ್ಟು ಸೈರೆನ ಐರನ್ ಮಾಡಿಕೊಟ್ರಿ, ಆಮೇಲೆ ಟಿಫನ್ ಬಾಕ್ಸ್ ರೆಡಿ ಮಾಡಿಕೊಟ್ರಿ, ಅದಕ್ಕೆ ಅಂತ ಹೇಳ್ತಾರೆ ವಿದ್ಯಾ. ಇವತ್ತು ನನಗೋಸ್ಕರ ಮಾಡಿರೋ ಕೆಲಸಕ್ಕೆ ಇದು ಚಾರ್ಜ್ ಅಂತ ಅನ್ಕೊಳ್ಳಿ.
ಅಂತ ಹೇಳಿ ವಿದ್ಯೆ ಅಲ್ಲಿಂದ ಹೋಗ್ಬಿಡ್ತಾರೆ. ಭದ್ರ ಅವಳು ಹೋಗ್ತಿದ್ದಾಗ ಎಲ್ಲ ಕುಳ್ಮುಂಡೆ ನಿನಗೆ ಜಂಬ ನೋಡ್ದ, ನೀನು ರಾತ್ರಿ ನಾನು ಸೇವೆ ಮಾಡಿದೆ ಅಂತ ಚಾರ್ಜ್ ಕೊಡ್ಬೋದಾಗಿತ್ತು, ನಾನು ಕೊಡಕ್ಕಿಲ್ಲ. ಮಳೆ ಬಂದಾಗ ತಲೆ ಒರೆಸ್ಬಿಟ್ಟು ಸಾಂಬ್ರಾಣಿ ಹೊಗೆ ಕೊಟ್ಟು ಕಷಾಯ ಮಾಡಿಕೊಟ್ಟದ್ದು. ಒಟ್ರಾಗಿ ನೀನು ಅಷ್ಟು ಮಾಡಿದಿ ಅಂದ್ರೆ ಗಂಡನಾಗಿ ನಾನು ಪ್ರೀತಿ ಕೊಡ್ಬೇಕಾ ಹೊರತು ಬಾಡಿಗೆ ಕೊಡಬಾರ್ದು ಅಂತ ಮನ್ಸೊಳಗೆ ಅನ್ಕೊಂತಾರೆ ಭದ್ರ. ಕಡೆ ನೋಡಿದ್ರೆ ಶಿವರಾಮೇಗೌಡರು ಯೋಚನೆ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಭದ್ರ ಅಜ್ಜಿ ಶಿವರಾಮ ಗುಡಿಗೆ ಹೋಗಿ ಆಧಾರ ತಗೊಂಬಂದೀನಿ, ತಗೋ ಹಚ್ಕೋ ಅಂತ ಹೇಳಿ ಕೊಡ್ತಾರೆ. ಭದ್ರ ಅಜ್ಜಿ ಹೇಳ್ತಾರೆ, ಶಿವರಾಮ ಈ ವಿದ್ಯೆನ ಕಷ್ಟ ನೋಡೋಕ್ಕಾಗೋದಿಲ್ಲ, ಏನಾದರೂ ಮಾಡಿ ಅವರಿಬ್ಬರನ್ನ ಒಂದು ಮಾಡಬೇಕು, ಈ ಮನೆಗೆ ಎಷ್ಟೆಲ್ಲ ಒಳ್ಳೇದು ಮಾಡಿದ್ದಾಳೆ ಅಂತ ಹೇಳ್ತಾರೆ. ಆಗ ಶಿವರಾಮೇಗೌಡರು ಸಹ ಹೌದು, ನಮ್ಮ ಮುದ್ದು ಸೊಸೆ ಎಷ್ಟೆಲ್ಲ ಮಾನ ಮರ್ಯಾದೆ ಉಳಿಸಿದಾಳೆ, ಎಷ್ಟೆಲ್ಲ ಬೆಂಬಲವಾಗಿ ನಮಗೆ ನಿಂತ್ಕೊಂಡಾಳೆ, ಅವಳಿಗೆ ಒಳ್ಳೇದು ಮಾಡೋಕ್ಕೆ ಆಗ್ತಾ ಇಲ್ವಲ್ಲ, ಏನು ಮಾಡೋದು ಅಂತ ಮಾತಾಡ್ತಾ ಇರ್ತಾರೆ. ಏನಿಲ್ಲ, ಭದ್ರನ ಫೋನ್ ಮಾಡಿ ಕರೆ ಕಳಿಸೋ, ಅವನ ಹತ್ರ ಮಾತಾಡೋಣ ಅಂತ ಹೇಳ್ತಾರೆ. ಆಗ ಭದ್ರನಿಗೆ ಕಾಲ್ ಮಾಡ್ತಾರೆ ಶಿವರಾಮೇಗೌಡರು. ಆಗ ಬರ್ತಿದ್ದಾಗೆ ಏನು ಅಪ್ಪ ಅಂತ ಭದ್ರ ಕೇಳ್ತಾರೆ. ಬಾರೋ ಕೂತ್ಕೊಳ್ಳು ಅಂತ ಹೇಳಿ, ನಾನು ಒಂದು ವಿಷಯ ಹೇಳ್ತೀನಿ ಕೇಳ್ತೀಯಾ ಅಂತ ಭದ್ರಗೆ ಹೇಳ್ತಾರೆ. ಸರಿ ಆಯ್ತು ಹೇಳಪ್ಪ ಅಂತ ಹೇಳಿದಾಗ, ನೀನು ವಿದ್ಯೆನ ವಿಷಯದಲ್ಲಿ ಏನು ಅನ್ನಿಸ್ತೈತಿ, ಅವಳು ತಪ್ಪೈತಿ ಅಂತ ಅನ್ಸಲ್ಲ, ನೀವಿಬ್ಬರು ಒಂದಾಗಬೇಕು, ಚೆನ್ನಾಗಾಗಬೇಕು, ನಿಮ್ಮ ಜೀವನ ಸರಿ ಹೋಗ್ಬೇಕಂತ ನಾನು ಅಂದ್ಕೊಂಡಿದ್ದೀನಿ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಆಗ ಭದ್ರ ಹೇಳ್ತಾರೆ, ಹೌದು ಅಪ್ಪಯ್ಯ, ನನಗೂ ಅವಳ ಜೊತೆ ಜೀವನ ಮಾಡಬೇಕು ಅಂತ ಅನ್ನಿಸ್ತಾ ಇದೆ, ಆದರೆ ಅವಳಿಗೆ ಮಾಡಿರೋ ದ್ರೋಹಕ್ಕೆ ಮೋಸಕ್ಕೆ ಅವಳು ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ ಅಂತ ಭದ್ರ ಹೇಳ್ತಾರೆ. ಆಗ ಅಮ್ಮಮ್ಮ ಹೇಳ್ತಾರೆ, ಏನಿಲ್ಲ, ನೀನು ಮನ್ಸಾರ ಅವಳನ್ನ ಒಪ್ಕೊಂಡು ಅವಳಿಗೆ ಹೋಗಿ ನೀನು ತಲೆ ಬಗೆದ್ರೆ ಅವಳು ಕ್ಷಮಿಸ್ತಾಳೆ, ನೀನು ಒಪ್ಕೊತಾಳೆ ಅಂತ ಅಮ್ಮಮ್ಮ ಹೇಳ್ತಾರೆ. ಆಗ ಭದ್ರ ಹೇಳ್ತಾರೆ, ಹಾಗಲ್ಲ ಅಮ್ಮಮ್ಮ, ನಾನೀಗ ಏನಾದರೂ ಹೇಳೋಕೆ ಹೋದರೆ ಅವಳು ತುಂಬ ಬೇಜಾರು ಮಾಡ್ಕೊತಾಳೆ, ಅವಳ ಮನಸ್ಸಿಗೆ ತುಂಬ ನೋವು ಮಾಡಿಬಿಟ್ಟಿದ್ದೀನಿ, ಮೊದಲಿನ ಥರ ಕೋಪ ಇಲ್ಲ, ದ್ವೇಷ ಇಲ್ಲ, ಏನಿಲ್ಲ, ಅವಳ ಜೊತೆ ಜೀವನ ಮಾಡಬೇಕು ಅಂತಲೂ ನಾನು ಅಂದ್ಕೊಂಡಿದ್ದೀನಿ, ಆದರೆ ಫಸ್ಟ್ ಅವಳ ಮನಸ್ಸನ್ನು ಗೆಲ್ಲಬೇಕು, ನಾನು ಅವಳ ಮನಸ್ಸನ್ನು ಗೆದ್ದರೆ ಆಮೇಲೆ ಅವಳು ನನಗೆ ಒಲಿತಾಳೆ ಅಂತ ಭದ್ರ ಅವ್ರು ಹೇಳ್ತಾರೆ. ಹೌದು ಮಗ, ನೀನು ಹಂಗೆ ಮಾಡು, ಇನ್ಮೇಲೆ ನಿಮ್ಮಿಬ್ಬರ ಜೀವನನೂ ಸರಿ ಹೋಗ್ಬೇಕು, ಈ ಡಿವೋರ್ಸ್ ವಾಪಸ್ ತೊಗೋಬೇಕು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಆಗ ಅಮ್ಮಮ್ಮ ಮನಸೊಳಗೆ, ಹುಲಿಕೇರವ, ಹೆಂಗೋ ನನ್ನ ಮುದ್ದು ಸೊಸೆ ವಿದ್ಯಾನ ಜೀವನ ಸರಿ ಹೋಗ್ತಾ ಇದೆ, ಏನಾದರೂ ಮಾಡಿ ಅವರಿಬ್ಬರು ಸರಿ ಹೋಗಂಗೆ ಮಾಡು, ಅವರಿಬ್ಬರು ಒಂದಾಗಬೇಕು ಅಂತ ಅಮ್ಮಮ್ಮ ಅಂದ್ಕೊತಾರೆ. ಈ ಕಡೆ ಭದ್ರ ಅವ್ರ ತಂದೆಗೆ ಹೇಳ್ತಾರೆ, ಇಲ್ಲಪ್ಪಯ್ಯ, ನಾನು ವಿದ್ಯನ್ನ ಚೆನ್ನಾಗಿ ನೋಡ್ಕೊತೀನಿ, ವಿದ್ಯನ ಜೊತೆ ಚೆನ್ನಾಗೇ ಇರ್ತೀನಿ ಅಂತ ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ನೋಡಿದರೆ ಸುಭಾಷ ಬೇಜಾರು ಮಾಡಿಕೊಂಡು ಕೂತಿರ್ತಾನೆ. ಅಲ್ಲಿಗೆ ಈಶ್ವರಿ ಮತ್ತು ಚಿತ್ರ ಬಂದಿರ್ತಾರೆ. ಆಗ ಈಶ್ವರಿ ಕೇಳ್ತಾರೆ, ಮಗ ಸುಭಾಷ ಯಾಕೋ ಹಿಂಗಿದೆಯಾ, ಏನಾಯಿತು, ಮಾತಾಡಲಾ, ಯಾಕೆ ಮಾತಾಡ್ದಂಗೆ ಹಿಂಗೆ ಇದೆಯಾ, ಹೇಳಲಾ ಅಂತ ಹೇಳಿದಾಗ ಸುಭಾಷ ಏನೂ ಮಾತಾಡ್ದಂಗೆ ಸುಮ್ಮನೆ ಸೈಲೆಂಟಾಗಿರ್ತಾರೆ. ಲೇ ಮಗ, ನಿನ್ನೆ ಅಲ್ವೇನ ಕೇಳ್ತಾ ಇರೋದು, ಮಾತಾಡಲಾ ಅಂತ ಈಶ್ವರಿ ಅವರು ಗತ್ತಾಗಿ ಕೇಳ್ತಾರೆ. ಅಷ್ಟರಲ್ಲಿ ನವ್ಯ ಅಲ್ಲಿಗೆ ಬರ್ತಾರೆ. ನವ್ಯ ಅವರೆಲ್ಲರೂ ಇರೋದು ನೋಡಿಬಿಟ್ಟು ಸುಭಾಷ್ನ ನೋಡ್ತಾರೆ. ಸುಭಾಷ್ನ ನೋಡಿಬಿಟ್ಟು ಹೇಳ್ತಾರೆ, ಓಹೋಹೋ, ಚಿಕ್ಕ ಮಗು ಅಳ್ತಾ ಇದೆ, ಅದಕ್ಕೆ ನೀವು ಸಮಾಧಾನಕ್ಕೆ ಮಾಡೋಕ್ಕೆ ಬಂದಿದ್ದೀರಾ ಅತ್ತೆ ಅಂತ ನವ್ಯವ್ರು ಕೇಳ್ತಾರೆ. ಆಗ ಈಶ್ವರಿ ಶಾಕ್ ಆಗಿಬಿಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.